ನಾಡಿನೆಲ್ಲೆಡೆ ವರುಷದ ಮೊದಲ ಸುಗ್ಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾಳೆ ಹಬ್ಬ ಇರೋ ಕಾರಣದಿಂದಾಗಿ ಈಗಾಗಲೇ ಸಿಲಿಕಾನ್ ಸಿಟಿಯ ಮಾರುಕಟ್ಟೆಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಸದ್ಯ ನಾನಿವಾಗ KR ಮಾರ್ಕೆಟ್ನ ಫ್ಲೈಓವರ್ ಮೇಲಿದ್ದೀನಿ. ನಾನು ತೋರಿಸ್ತಾ ಹೋಗ್ತೀನಿ ಮಾರ್ಕೆಟ್ನಲ್ಲಿ ಜನರಾಶಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೂಡ ಜನರು ಕಾಣಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿರುವಂಥದ್ದು. ಏನು ಈಗ ಹಬ್ಬಕ್ಕೆ ನಾಳೆ ಹಬ್ಬ ಇರೋ ಕಾರಣದಿಂದ ಹಬ್ಬಕ್ಕೆ ಬೇಕಾದಂತಹ ವಸ್ತು, ಹೂಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇದ್ರ ಜೊತೆಗೆ ಏನು ಸಂಕ್ರಾಂತಿಯ ಸ್ಪೆಷಲ್ ಆಗಿ ಕಬ್ಬುಗಳೆಲ್ಲವೂ ಕೂಡ ಮಾರಾಟ ಆಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಈಗ ಹೂವಿನ ಮಾರ್ಕೆಟಲ್ಲಿ ಜನಜಂಗುಳಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಸುಗಂಧರಾಜ ಈ ಥರ ಸೇರಿದಂತೆ ಎಲ್ಲ ಹೂಗಳು ಕೂಡ ಮಾರಾಟ ಆಗ್ತಾ ಇರುವಂಥದ್ದು. ಈಗಾಗಲೇ ಮಲ್ಲಿಗೆ ಹಾಗೆ ಕನಕಾಂಬರ ಕೆಜಿಗೆ 1000 ರೂಪಾಯಿ ಆದರೂ ಕೂಡ ಎಷ್ಟೇ ಬೆಲೆ ಆದರೂ ನಾವು ಹಬ್ಬವನ್ನು ಮಾಡಲೇಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಹಬ್ಬದ ಖರೀದಿಯಲ್ಲಿ ಬ್ಯುಸಿ ಆಗಿರುವಂತಹದ್ದು. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಹಾರಗಳು ಕೂಡ ಮಾರಾಟವಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ವರುಷದ ಮೊದಲ ಹಬ್ಬ, ಮನೆಯನ್ನು ಚಂದದಿಂದ ಅಲಂಕಾರ ಮಾಡಿ, ದೇವರ ಮನೆಯನ್ನು ಚಂದದಿಂದ ಅಲಂಕಾರ ಮಾಡಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲು ಬಂದಿರುವಂತಹದ್ದು. ಹಾಗೆ ಏನು ಸಂಕ್ರಾಂತಿ ಅಂದ ತಕ್ಷಣ ಮೊದಲು ನೆನಪಾಗೋದು ಕಬ್ಬುಗಳು ಹಾಗೆ ಎಳ್ಳು ಬೆಲ್ಲಗಳು. ಸೊ ಹೀಗಾಗಿ ಕಬ್ಬು ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದ ಕಬ್ಬುಗಳ ರಾಶಿಗಳು ಬಂದಿರುವಂತಹದ್ದು. ಹೀಗಾಗಿ ಏನು ಒಂದು ಕಟ್ಟು ಕಬ್ಬು ಅಂದರೆ 10 ಕಟ್ಟು ಇರುತ್ತೆ, 10 ಕಬ್ಬುಗಳು ಇರುತ್ತೆ ಒಂದು ಕಟ್ಟಲ್ಲಿ. ಈ ಒಂದು ಕಟ್ಟು 300ರಿಂದ 400 ರೂಪಾಯಿಗೆ ಮಾರಾಟ ಆಗ್ತಾ ಇರುವಂತಹದ್ದು. ಏನು ಹಬ್ಬದ ಖುಷಿಯಲ್ಲಿ ಎಲ್ಲರೂ ಕೂಡ ಕಬ್ಬುಗಳನ್ನು ಕೂಡ ಹೆಚ್ಚಾಗಿ ತಗೊಂಡು ಹೋಗ್ತಾ ಇರುವಂಥದ್ದು. ಇನ್ನು ಈ ಒಂದು ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಕೆಲವೊಂದಿಷ್ಟು ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ಗಳಾಗಲಿ ಅಥವಾ ಆಟೋಗಳಾಗಲಿ ಓಡಾಡಲಿಕ್ಕೆ ಕಷ್ಟಪಡ್ತಾ ಇರುವಂತಹದನ್ನ. ಇದ್ರ ಜೊತೆಗೆ ಜನರು ಕೂಡ ಓಡಾಡಲಿಕ್ಕೆ ಕಷ್ಟ ಪಡ್ತಿದ್ದಾರೆ. ಅದರಲ್ಲೂ 2 ವೀಲರರಂತೂ ಅರಸಾಹಸನೆ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ನಡುವೆ ಅಲ್ಲಿ ಒಂದು ಆ್ಯಂಬುಲೆನ್ಸ್ ಕೂಡ ಸಿಗಾಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಜನರಿಗೆ ಓಡಾಟ ಹೆಚ್ಚಾಗಿರೋದ್ರಿಂದ ಈ ಮಧ್ಯದಲ್ಲಿ ಆ್ಯಂಬುಲೆನ್ಸ್ಗಳು ಕೂಡ ಸಿಗಾಕೊಂಡಿರುವಂಥದ್ದು. ಇದರಿಂದ ಬಹಳಷ್ಟು ಕಷ್ಟ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನು ನಿರ್ವಹಣೆ ಮಾಡಬೇಕು. ಆದರೆ ಸದ್ಯ ಇಲ್ಲಿ ಏನು ಪೊಲೀಸರು ಕೂಡ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಏನು ಆ್ಯಂಬುಲೆನ್ಸ್ಗೆ ನಾವು ಎಷ್ಟೇ ಟ್ರಾಫಿಕ್ ಆದರೂ ಜಾಗವನ್ನು ಬಿಟ್ಕೊಡ್ಬೇಕು. ಆದರೆ ಇಲ್ಲಿ ಹೆಚ್ಚಾಗಿ ಜನರು ಓಡಾಟ ನಡೆಸೋದ್ರಿಂದ, ವಾಹನಗಳು ಕೂಡ ಓಡಾಟ ನಡೆಸೋದ್ರಿಂದ ಆ್ಯಂಬುಲೆನ್ಸ್ಗೂ ಕೂಡ ಹೋಗಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ನಡುವೆ ಪೊಲೀಸರುಗಳು ಕೂಡ ಸಹಾಯ ಮಾಡ್ತಿರೋದು, ಆ್ಯಂಬುಲೆನ್ಸ್ಗೆ ಹೋಗಲಿಕ್ಕೆ ದಾರಿಯನ್ನು ಕೊಡಿಸ್ತಾ ಇರುವಂಥದ್ದು. ಹೀಗಾಗಿ ಹಾಗೆ ಎಲ್ಲ ವಾಹನ ಚಾಲಕರು ಕೂಡ ಆ್ಯಂಬುಲೆನ್ಸ್ಗೆ ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ನಾಳೆ ಇರುವಂತಹ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೆಡೆಯೂ ಕೂಡ ಭರ್ಜರಿ ತಯಾರಿಗಳು ಆಗ್ತಾ ಇರುವಂತಹದ್ದು. ಹಾಗೆ ಏನು ಹಬ್ಬದ ಖರೀದಿಯಲ್ಲಿ ಎಲ್ಲ ಜನರು ಕೂಡ ಖುಷಿ ಆಗ್ತಾ ಇರುವಂತಹದ್ದು. ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಜನರೆಲ್ಲರೂ ಕೂಡ ಮಾರುಕಟ್ಟೆಗೆ ಬಂದಿರೋವಂಥದ್ದು. ಹಾಗೆ ಇವತ್ತು ಸಂಜೆವರೆಗೂ ಕೂಡ ಎಲ್ಲರೂ ಕೂಡ ಹಬ್ಬದ ಖರೀದಿಯಲ್ಲಿ ಬ್ಯುಸಿ ಆಗಿರ್ತಾರೆ. ನಾಳೆಯೂ ಕೂಡ ಇದ್ರ ಮುಂದುವರೆದ ಭಾಗವಾಗಿ ಬೆಳಿಗ್ಗೆ ಕೆಲವೊಂದಿಷ್ಟು ಜನರು ಮಾರುಕಟ್ಟೆಗೆ ಬಂದು ಈ ಒಂದು ಹಬ್ಬದ ತಯಾರಿಯನ್ನು ಮಾಡಿಕೊಳ್ತಾರೆ. ಹಾಗೆ ಇವತ್ತು ಅಂದರೆ ಏನು ಸೋಮವಾರ ಹಬ್ಬ ಬಂದಿರೋದ್ರಿಂದ ಒಂದು ಕಡೆ ಶಿವನ ವಾರ, ಹಾಗೆ ಮತ್ತೊಂದು ಕಡೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿ ಗಂಗಾಧರನನ್ನು ಸ್ಪರ್ಶಿಸುತ್ತೆ. ಹೀಗಾಗಿ ಸೋಮವಾರ ಹಬ್ಬ ಆಗಿರೋದ್ರಿಂದ ಎಲ್ಲೆಡೆ ಕೂಡ ಹಬ್ಬದ ಭರ್ಜರಿ ತಯಾರಿ ಕೂಡ ನಡೀತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಸ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.